ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ತುಂಬಾ ದಿವಸ ಆದ್ಮೇಲೆ ಏನಪ್ಪ ಲಾಗ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀರಾ. ಹೌದು, ತುಂಬಾ ದಿವಸ ಆದ್ಮೇಲೆ ಮಾಡ್ತಾ ಇದ್ದೀನಿ. ಸೊ ಮಾಮೂಲಿ ನಮ್ದು ರೈಡ್ಗಳಿದ್ರೆ ಮಾಡ್ತಾ ಇದ್ದೆ, ಇಲ್ಲಾಂದ್ರೆ ಎಲ್ಲರೂ ಹೋಗ್ತಿದೆ. ಬಟ್ ಸ್ವಲ್ಪ ಪ್ರಮೋಷನ್ಸ್ಗಳು ಕಂಟಿನ್ಯೂಟಿ ಇತ್ತು. ನಮಸ್ಕಾರ ನಿಮಿಷ. ಓ ನಮಸ್ಕಾರ ಅರಸ್ರಿಗೆ ನಮಸ್ಕಾರ. ಬನ್ನಿ ಒಳಗಡೆ ಬಂದ್ಬಿಡಿ ಲಗೇಜ್ ಇಟ್ಕೊಂಡು. 2 ನಿಮಿಷ ಬನ್ನಿ. ಏಕ್ ಬೈ ಇನ್ನೂ ರೆಡಿ ಆಗಿಲ್ಲ, ಪ್ಯಾಕ್ ಆಗಿಲ್ಲ. ಏನ್ ಬೈ ನೀವು ರೆಡಿ? 2 ನಿಮಿಷ ಆಯ್ತು, ಬನ್ನಿ ಬರ್ತೀನಿ ಬನ್ನಿ. ಸೊ ಗೊತ್ತಾಗಿರ್ಬೇಕು ಎಲ್ಲಿ ಅಂತ. ಸೊ ಏನಿಲ್ಲ, ಸ್ವಲ್ಪ ಕಂಟಿನ್ಯೂಟಿಗೆ ಪ್ರಮೋಷನ್ಸ್ಗಳು ಬರ್ತಾ ಇತ್ತು. ಸೊ ನಿಮಗೆ ಗೊತ್ತು, ಆಪರ್ಚುನಿಟಿಗಳು ಬಂದಾಗ ಮಾಡಿಬಿಡ್ಬೇಕು. ಸೊ ನಮಗೂ ಅದೊಂಥರ ಅರ್ನಿಂಗ್ ಥರ ಅದು. ಸೊ ಅದಕ್ಕೆ ನಾವು ಅದನ್ನು ಬಂದಾಗ ಸ್ವಲ್ಪ ಪ್ರಮೋಷನ್ ಕಡೆ ಇದು ಮಾಡ್ತಿದ್ದೋ. ಸೊ ಇವತ್ತು ಈ ಒಂದು ಲಾಗಲ್ಲಿ ನೋಡ್ತೀರಾ, ಒಂದು ಡಿಫ್ರೆಂಟ್ ಕಂಟೆಂಟ್ ಅನ್ನೋದಕ್ಕಿಂತ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮನ್ನ ತೋರಿಸೋದಕ್ಕೆ. ಸೊ ನನ್ನ ಚಾನಲ್ ಮುಖಾಂತರ ಇವತ್ತು ನಾನು ಬೆಂಗಳೂರಿಂದ ಒಬ್ಬನೇ ಬಂದೆ ಮೈಸೂರಲ್ಲಿ ಸ್ವಲ್ಪ ನಮ್ಮ ಸೋಮೇಶ್ ಅರಸ್ ಅವರು ಜಾಯ್ನ್ ಆಗ್ತಾರೆ, ಮತ್ತು ದೀಪಕ್ ಅವರು ಜಾಯ್ನ್ ಆಗ್ತಾರೆ. ದೀಪಕ್ ಅವರೇನೋ ವಿರಾಜಪೇಟೆ ಜಾಯ್ನ್ ಆಗ್ತೀನಿ ಅಂದರು. ಗೊತ್ತಲ್ಲ, ನಮ್ಮದು ಕಾರ್ ಬಂತು ಅಂದರೆ ಅಲ್ಲಲ್ಲೇ ಈ KSRTC ಬಸ್ ಸ್ಟಾಪ್ ಥರ ಹೋಗ್ತಾ ಇರಬೇಕು. ಸೊ ಹಂಗೇನೆ ಏನಿಲ್ಲ, ಜಾಲಿ ಒಟ್ಟಿನಲ್ಲಿ. ಇವತ್ತು ಕೇರಳ ಕಡೆ ಹುಟ್ಟಿದ್ದೀನಿ. ಕೇರಳದಲ್ಲಿ ಯಾವ ಪ್ಲೇಸು ಏನು ಅಂತ ನೀವು ಲಾಗ್ನ ಕಂಟಿನ್ಯೂ ಮಾಡ್ತಾ ಇರಿ, ಗೊತ್ತಾಗುತ್ತೆ. ಹೋಗ್ತಾ ಮಾಡೋಣ. ಸೋಮೇಶ್ ಮನೆ ಹತ್ರ ಬಂದಿದ್ದೀನಿ. ಸೋಮೇಶು ರೆಡಿ ಇದ್ದೀನಿ. ಬೈ ಎಲ್ಲಿ ಅಂದರು 9:45 ಇನ್ನೂ ನೋಡಿದ್ರೆ ಬೈ ರೆಡಿನೇ ಆಗಿಲ್ಲ. ನೋಡೋಣ, ಫುಲ್ಲು ಜಟಾಯು ತೊಗೊಂಡೇ ಬಂದಿದ್ದೀನಿ. ಸ್ವಲ್ಪ ಬೈಕಲ್ಲಿ ಈಗ ಆಗಲ್ಲ, ಇನ್ನೇನು ಸಮ್ಮರ್ಗಳು ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೇ ಸಾಕು. ಹೋಗೋಣ, ಒಳ್ಳೆ ವೆದರ್ ಬಂದಾಗ ಹೋಗೋಣ. ಬೈ ಎಲ್ಲಿ ಬೈ ನೀವು ರೆಡಿ? 9:45 ರೆಡಿ ಅಂದ್ರಿ ಅರಸವ್ರೆ? ಸೋಮೇಶ್ ಅವ್ರ ಮನೆಗೆ ನಾನು ತುಂಬ ಸಲ ಬಂದಿದ್ದೀನಿ. ಆಲ್ಮೋಸ್ಟ್ ಇದು ಇಲ್ಲೇ ಒಂದ್ಸಲಿ ನಾನು ಒಂದು 2-3 ಸಲ ಉಳ್ಕೊಂಡು ಹೋಗಿದ್ದೀವಿ. ಇಲ್ಲೇ ಒಂದು ಜಾಮಪ್ ಅಂತ ಒಂದು ಸಾಂಗ್ಗಳೆಲ್ಲ ಮಾಡ್ಕೊಂಡು ಫುಲ್ಲು ಎಲ್ಲೋ ಹೋಗಿದ್ದು ಟ್ರಿಪ್ಗೆ. ಇಲ್ಲಿ ಇದು ನಾನು 1 ಅವರ್ದಿಂದ ಬಂದು ಇಲ್ಲೇ ಆಲ್ಟ್ ಆಗಿದ್ದೆ. ಸೋಮೇಶ್ ಅವರು ಪೇರೆಂಟ್ಸ್ ಆ ಕಡೆ ಇದ್ದಾರೆ ನನ್ನ ಮನೇಲಿ. ಸೊ ಸೋಮೇಶು ಇಲ್ಲಿ ಫುಲ್ಲು ಬಾಯ್ಸ್ಗೆ ಅಂತಲೇ ಫುಲ್ಲು ಎಲ್ಲ ಹೆಂಗೆ ನೀಟಾಗಿ ಒಂಥರ ಜಾಲಿ ಮಾಡ್ಬೋದು ಬಂದಾಗೆಲ್ಲ. ಫುಲ್ ಎಲ್ಲ ಥರ ಅರೇಂಜ್ಮೆಂಟ್ಸ್ಗೆ ಫ್ಯಾಮಿಲಿ ಥರನೇ ಇದ್ದಾರೆ. ಮದುವೆ ಒಂದು ಆಗಿಬಿಟ್ರೆ ಸೋಮೇಶು, ಆಮೇಲೆ ಫುಲ್ಲು ಫ್ಯಾಮಿಲಿ ಕಂಟಿನ್ಯೂ. ಸೊ ಸದ್ಯಕ್ಕೆ ಇನ್ನೂ ಬ್ಯಾಚುಲರ್ ಆಗಿರೋದ್ರಿಂದ ಬಾಯ್ಸ್ ಎಲ್ಲ ಬಂದು ಹೋಗ್ತಾ ಇರ್ತೀವಿ. ಸೊ ನಾಗರಹೊಳೆ ಒಂದು ಫಾರೆಸ್ಟ್ ಒಳಗೆ ಹೋಗ್ತಾ ಇದ್ವಿ. ಲಾಸ್ಟ್ ವೀಕು ಬಂದಿದ್ದೆ, ಲಾಸ್ಟ್ ಒಂದು 10 ಡೇಸ್ ಬ್ಯಾಕ್ ಬಂದಿದ್ದೆ. 10 ಡೇಸ್ ಇನ್ನಿಲ್ಲ, ಇನ್ನೂ ಒಳಗಡೆ ಬಂದಿದ್ದೆ. ಯಾವುದೋ ಅನಿಮಲ್ ಸೈಟ್ ಆಗ್ತಾಯಿಲ್ಲ, ಬಂದಾಗೂ ಇಲ್ಲ, ಇವಾಗೂ ಇಲ್ಲ. ಸುಮ್ಮನೆ ಹೋಗ್ತಾ ಇದ್ದೀವಿ ಟ್ರಾವೆಲ್. ಒಂದೊಂದ್ಸಲಿ ಸೈಟ್ ಆಗ್ತದೆ. ಇವಾಗ ಬೇರೆ ಸ್ವಲ್ಪ ಡ್ರೈ ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ. ಬಟ್ ಮಡಿಕೇರಿ ಕಡೆ ಎಲ್ಲ ಮಳೆ ಬಂದಿದೆ ಅಂತ ಬೈ. ಮೊನ್ನೆ ಎಲ್ಲ ಮಡಿಕೇರಿ ಸಕಲೇಶ್ಪುರದಲ್ಲೆಲ್ಲ ಹೆವಿ ಮಳೆ ಬಂದೈತೆ. ಮತ್ತು ಕೇರಳದಲ್ಲೂ ಮಳೆ, ಕಣ್ಣೂರು ನಾವು ಅಲ್ಲೂ ಮಳೆ. ಸೊ ಗೋಣಿಕೊಪ್ಪ ಹತ್ರ ಬಂದು, ಗೋಣಿಕೊಪ್ಪ ಫೇಮಸ್ ಹೋಟ್ಲು. ನಮ್ಗೆ ಇಲ್ಲಿ ಹೆಸರು ನೆನಪಿಲ್ಲ, ಬಟ್ ನಾನು ತುಂಬ ಸಲ ಬರ್ತಾ ಇರ್ತೀನಿ. ಕ್ಲಾಸಿಕ್ ವೆಜ್ ನೋಡಿ, ನಾನು ತುಂಬ ಸಲ ಬಂದಿದ್ದೀನಿ. ಆದರೆ ಸೋಮೇಶ್ ಗೊತ್ತು. ಸೊ ಒಳ್ಳೆ ಫುಡ್ನ ಆರ್ಡ್ರ್ ಮಾಡ್ಕೊಂಡು, ಅಂದರೆ ಹೋಗ್ತಾ ಹಂಗೆ ಜರ್ನಿ ಇನ್ನೂ ಟ್ರಾವೆಲಿಂಗ್ ಇತ್ತು. ಇನ್ನೇನು ಕಣ್ಣೂರು ಹತ್ತಿರ ಬಂತು, ಅದಕ್ಕೆ ಸೋಮೇಶ್ ಅವ್ರು ರೋಟಿ ತೊಗೊಂಡವ್ರೆ. ನನಗೆ ಒಬ್ಬಂಗೆ ಇಷ್ಟೊಂದು ಬೇಕಾಗಿರಲಿಲ್ಲಪ್ಪ. ಯಾಕೆ ನಾನೇನೋ ಸ್ವಲ್ಪ ಕೊಡ್ತಾರೆ ಅಂದರೆ ಜಾಸ್ತಿ ಕೊಟ್ಬಿಟ್ಟವ್ರೆ. ನಾನು ಆಫ್ ಹೇಳಬೇಕಿತ್ತು. ಆ್ಯಕ್ಚುಲಿ ಕ್ರೇವಿಂಗ್ಸ್ ಹಂಗಿತ್ತು ನಿಮಗೆ? ಇಲ್ಲ, ತಿನ್ನಬೇಕು ಅನಿಸಿತ್ತು. ಮನೆಗೆ 1 ವಾರದಿಂದ ಇಲ್ಲೇ ಬಂದು ತಿನ್ಕೊಂಡೋದೆ. ಬಿರಿಯಾನಿ ತಿನ್ನೋದು. ಓಕೆ, ಟೈಮು 2:45 ಆಯಿತು. ಗೋಣಿಕೊಪ್ಪದಲ್ಲಿದ್ದೀವಿ. ಹಂಗೆ ಜರ್ನಿ ಕಂಟಿನ್ಯೂ ಆಗುತ್ತೆ. ಕ್ಲಾಸಿಕ್ ರೆಸ್ಟೋರೆಂಟ್. ಸೊ ಪೊನ್ನಂಪೇಟೆ, ವಿರಾಜಪೇಟೆ, ಹುಣಸೂರು ಊಟ ಮಾಡ್ಕೊಂಡೀಗ ಕಂಟಿನ್ಯೂ ದ ಜರ್ನಿ. ಸೊ ಏನು ಅಂದರೆ, ನಮ್ಮ ಕರ್ನಾಟಕದಲ್ಲಿ ಫಾಗ್ ಲ್ಯಾಂಪ್ಸ್ಗೆಲ್ಲ ಮತ್ತು ಬೆಂಗಳೂರಲ್ಲಿ ಸಿಟಿಲೆಲ್ಲ ಹಿಡಿತಾಯಿದ್ರು. ಸೊ ಅದಕ್ಕೆ ನಾನೇನು ಮಾಡಿದೆ, ಆ್ಯಕ್ಚುಲಿ ನನಗೆ ಈಗ ಮೊನ್ನೆ ಎಲ್ಲೋ ಹೋದಾಗ ಹಿಡಿದ್ರು. ಸೊ ಅದಕ್ಕೋಸ್ಕರನೇ ಎಕ್ಸ್ಕ್ಯೂಸ್ ಕೊಟ್ಟರು. ಸೊ ಆದ್ದರಿಂದ ನಾನೇನು ಮಾಡಿದೆ, ಈಗೇನು ನಾನು ಎಕ್ಸ್ಟ್ರಾ ಒಂದು GR ಫಾಗ್ ಲ್ಯಾಂಪ್ಸ್ ಹಾಕ್ಸಿದ್ನಲ್ಲ, ಇವೆರಡೂ ತೆಗ್ದಿದ್ದೀನಿ. ಸೊ ಬಟ್ ಮೌಂಟ್ ಮಾತ್ರ ಹಿಂಗೆ ಬಿಟ್ಕೊಂಡಿದ್ದೀನಿ. ಸೊ ನೈಟ್ ಜರ್ನಿಲಿ ಏನಾದರೂ ನಮಗೆ ವಿಸಿಬಲ್ ಇಲ್ಲ ನಾನು ತುಂಬ ಮಳೆ ಏನೋ ಇಲ್ಲ ಅಂದರೆ ಏನಾದರೂ ಈಗ ಆಗ್ತಾಯಿಲ್ಲ ಅಂದಾಗ ಜಸ್ಟ್ ಏನಿಲ್ಲ, ಸ್ಕ್ರೂ ಫಿಟ್ ಮಾಡ್ಕೊಂಡು ಪ್ಲಗ್ ಆ್ಯಂಡ್ ಪ್ಲೇ, ಅದು ವೈರ್ ಇದೆ. ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲೋಗಿ ಸಿಗಾಕೊಳ್ಳೋ ಬದಲು ಬೆಸ್ಟು ಇದೇ ಆಪ್ಷನ್ನು. ಪ್ಲಗ್ ಆ್ಯಂಡ್ ಪ್ಲೇ ಮಾಡ್ಕೊಂಡಿದ್ದೀನಿ. ಅಂದಿವೆ ಹೋಗ್ತಾಯಿದ್ದೋ. ಒಂಚೂರು ಎಮಿಷನ್ ಬೇರೆ ಮಾಡಿಸಿರಲಿಲ್ಲ. ಎಮಿಷನ್ ಮಾಡಿಸೋಣ ಅಂದ್ಬಿಟ್ಟು ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ. ಯಾಕೆಂದರೆ ಕೇರಳ ಅಲ್ವಾ ಹೋಗ್ತಾ ಇರೋದು, ಸುಮ್ಮನೆ ಫೈನ್ ಹಾಕ್ತಾರೆ. ನೋಡಿ, ಲೈಟ್ಸಲ್ಲಿ ಬಿಚ್ಚಿಕ್ಕಿದ್ದೀನಿ. ಇಂಥ ಬಾಳು ನಮ್ಮದು 24,000 ರೂಪಾಯಿ ಲೈಟು.
ಜುಗಾಡುಗಳು ಮಾಡಬೇಕು. ಸೊ ಕೇರಳ ಬಾರ್ಡ್ರ್ ಇನ್ನೇನು ಘಾಟ್ ಸೆಕ್ಷನ್ ಹಿಡಿತಾ ಇದ್ದೀವಿ ನಮ್ಮ ಕರ್ನಾಟಕದು. ಸೊ ನೋಡಿ ಶಬರಿಮಲೆ ಗಾಡಿಗಳು ಹೋಗ್ತಾ ಇದೆ. ಸೊ ಕೆಲವರು ಏನು ಮಾಡ್ತಾರೆ ಅಂದರೆ ಶಬರಿಮಲೆ ರೂಟ್ನ ಈ ಕಡೆ ತೊಗೊಳ್ತಾರೆ. ಈ ಕಡೆ ಏನು ಅಂದರೆ ತ್ರಿಶೂರ್ ಮೇಲೆ ಹೋಗ್ಬೋದು ಅಂತ, ಮತ್ತು ಅಲ್ಲಿ ಟೆಂಪಲ್ಸ್ಗಳನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ಅಂತ. ಸೊ ಕೆಲವ್ರು ಏನು ಮಾಡ್ತಾರೆ ಹೊಸೂರು ಮೇಲೆ ಹೋಗ್ಬಿಡ್ತಾರೆ, ದಿಂಡ್ಗಲ್ಲು, ತೇನಿ, ಕುಂಬಳಿ ಅಂತ. ಇದು ತಮಿಳ್ನಾಡಲ್ಲಿ ಇದು ನಡೀತಿದೆ ಬೈ ಸ್ವಲ್ಪ ಈ ಫ್ಲ್ಯಾಗ್ದು ನೋಡಿದ್ದೀರಲ್ಲ ವಿಡಿಯೋಗಳು ತೆಗಿಸ್ತಾರೆ ನನ್ನ ಮಕ್ಕಳು. ಅದು ಏನು ಗಾಂಚಲಿನೋ ಗೊತ್ತಿಲ್ಲ ಅವ್ರಿಗೆ. ಹಿಂಗೆ ಮಾಡಿದ್ರೆ ತಿರ್ಗಾ ಬೆಂಕಿ ಹಚ್ತಾರೆ ಅಷ್ಟೇ. ಅಲ್ಲ ಹೊಸದು ಆಯ್ತಲ್ಲ ಬೈ ಕಾವೇರಿ ಗಲಾಟೆ ಇದಕ್ಕೆ ಅಲ್ಲಿ ಆಗಿದ್ದು, ಫ್ಲಾಗ್ ಗಲಾಟೆಗೆ ಆಗಿದ್ದು. ಅಲ್ಲಲ್ಲ ಹೋದ್ಸತಿ ಗಲಾಟೆ ಆಗಿದ್ದೆ ಫ್ಲಾಗ್ ಗಲಾಟೆಗೋಸ್ಕರ. ಸೊ ಈ ಸತಿ ಏನಾದರೂ ಹಿಂಗೆ ಕೆಮ್ತಾ ಇದ್ರೆ ನೀವು ತಮಿಳ್ನಾಡೋರು ಹತ್ತಿಸ್ತೀವಿ ಗ್ಯಾರಂಟಿ. ಇನ್ನೊಂದು 2.0 ಕಾವೇರಿ ಗಲಾಟೆ ನಡೀತದೈತೆ ಪಾಪ. ಇಲ್ಲಿ ಏನಾಯ್ತದೆ ಗೊತ್ತಾ, ನಮ್ಮ ವಿಡಿಯೋಗಳು ನೋಡ್ಬಿಟ್ಟ ಮೇಲೆ ನಮ್ನ ಹಾಕೊಂಡ್ಬಿಡ್ತಾರೆ ಬೈ, ಇವರೇ ಹತ್ತಿಸ್ತಾರೆ ಇದು ಅದೇನೋ ಹೇಳಿಕೆ ಅಂತ ಕೊಟ್ಟು. ಬೇಡಪ್ಪ ಬೇಡ, ನಾನು ತೆಗೆದಾಕ್ಬಿಡ್ತೀನಿ. ಸೊ ನೋಡಿ ತಮಿಳು 7 ಕೋಟಿ ಶಬರಿಮಲೆಗೆ. ಏನೇ ಅಂದ್ರೂ ಶಬರಿಮಲೆಗೆ ಹೋಗೋ ವೈಭವ ಬೇರೆ. ಇದು ನಾನು 18 ವರ್ಷ ಆಯಿತು ನಂದು. ಸೊ ಈ ಸತಿನೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಫೆಬ್ರವರಿಲಿ. ನೋಡೋಣ ಒಂದು ಒಳ್ಳೆ ಡೇಟ್ಸಲ್ಲಿ ಹೋಗೋಣ ಅಂತಿದ್ದೀನಿ. ಬಟ್ ನಮ್ದು ಇನ್ನೊಂದು ಏನು ಗೊತ್ತಾ, ನಮ್ಮ ಯಾವುದೇ ಬಾರ್ಡ್ರ್ಗಳು ನೋಡಿ ವರ್ಸ್ಟ್ ಆಗಿರುತ್ತೆ ಕರ್ನಾಟಕ ರೋಡ್ಸ್ಗಳು, ಬಾರ್ಡ್ರ್ಗಳು ರೋಡ್ಸ್. ಅದರಲ್ಲೂ ಇನ್ನೇನು ಕನೆಕ್ಟ್ ಬೇರೆ ಇಂಟರ್ ಸ್ಟೇಟ್ ಕನೆಕ್ಟ್ ಆಗುತ್ತೆ, ಇಲ್ಲ ಇಂಟರ್ ಸ್ಟೇಟ್ ಎಂಟ್ರಿ ಆಗ್ತೀರಾ ಅಂದರೆ, ಕರ್ನಾಟಕ ಎಂಟ್ರಿ ಆಗ್ತಿದ್ರೆ ಈ ಥರ ಇರ್ತದೆ. ಇಲ್ಲೇ ಅಲ್ಲ ಎಲ್ಲ ಕಡೆ ನೋಡಿದ್ದೀನಿ. ಅದು ಏನಕ್ಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ. ಬೇಕಾದ್ರೆ ಹಂಗೆ ಅಬ್ಸರ್ವ್ ಮಾಡ್ತೀರಿ ಕೇರಳ ಬಾರ್ಡ್ರಿಗೆ ಹೋದ್ಮೇಲೆ ನೋಡಿ ಅವ್ರು ನೋಡಿ ಹೆಂಗಿರುತ್ತೆ ಅಂತ. ಇದು ಇನ್ನೂ ಕರ್ನಾಟಕದಲ್ಲಿದೆ. ಈ ಪರಿಸ್ಥಿತಿ ಯಾಕೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಇದು ಯಾವ್ದು ಬೈ ಇದು ಊರು, ಇದು ಹೊಳೆಯಾಳ. ಹೊಳೆಯಾಳ ಅಂತ ಏನೈತೆ ಬಂದಿದ್ದೀವಿ ಇಲ್ಲಿ. ಹೊಳೆಯಾಳ ಇಲ್ಲಿ ಯಾರಿಗೂ ಇಲ್ಲ ವೆಯ್ಟಿಂಗು. ಸೊ ನನಗೆ ಕಣ್ಣೂರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಬಂದಿದ್ದು. ಸಲಾಮ್ಗೆ ಕಾಯ್ತಾ ಇದ್ದೀವಿ. ಸಲಾಮ್ ಜೊತೆನೇ ಇವತ್ತು ಅಂದರೆ ಇಲ್ಲಿ ನಾವೇನು ಕಣ್ಣೂರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಲ್ಲ ಇಲ್ಲಿದ್ದೀವಿ. ಸಲಾಮ್ ಜೊತೆ ಸ್ವಲ್ಪ ಕೆಲವು ಜಾಗಗಳನ್ನ ಮತ್ತೆ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಫುಲ್ಲು ನೋಡಿ ಮೀನು ಬಲೆ ಎಣಿತವ್ರೆ, ಹೆಂಗೆ ಎಣಿತವ್ರೆ ನೋಡೋಣ. ಇದು ನೋಡಿ ಕಟ್ಕೊಂಡ್ರು ಈ ಥರ ಬರುತ್ತೆ. ಹಾಂ ನೀವು ಹುಣ್ಸೂರವರಾ? ನೋಡಿ ಹೊಳಿತವ್ರೆ. ಹೌದಾ? ನೋಡಿ ಹುಣ್ಸೂರವರು. ಹುಣ್ಸೂರು ತಾನೆ ನಿಮ್ಮದು? ಬಟ್ ನೀವು ಫುಲ್ ಕೇರಳದವ್ರ ಥರನೇ ಮಾತಾಡ್ತೀರಾ, ಫುಲ್ ಭಾಷೆ ಎಲ್ಲ ಕೇರಳ ಥರನೇ ಮಾತಾಡ್ತೀರಾ. ಅಲ್ಲ ಬರುತ್ತೆ, ಬಟ್ ಮಾತಾಡಿ ಹಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಹುಣ್ಸೂರಲ್ಲಿ ಯಾವ ಊರು? ಹಾಂ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಇಲ್ಲಿಗೆ? ಇದು ಬರೀ ಮೀನು ಬಲೆ ಬಿಸ್ನೆಸ್ಸೇ, ಮತ್ತೆ ದೋಣಿ ಕೆಲಸಕ್ಕೆಲ್ಲ ಹೋಗ್ತೀರಾ? ಆಯಿತು ನೋಡಿ ಎಲ್ಲೋನ ಗುರು. ಇವ್ರದ್ದು ಇನ್ನೊಂದು ಏನು ಗೊತ್ತಾ, ಈ ಕೇರಳ ರೋಡಲ್ಲಿ ಜನನೇ ಇಲ್ಲ, ರೋಡಲ್ಲಿ ಖಾಲಿ ರೋಡು, ಏನು ಮನೆಗಳಿಲ್ಲ, ಜನಗಳಿಲ್ಲ, ಖಾಲಿ ರೋಡ್. ಎಷ್ಟು ಬೇಗ ಬರ್ಬೋದಿಲ್ಲ ಅಲ್ಲ ಗುರು. ಟ್ರಾಫಿಕ್ ಹಂಗಿದೆ. ಏನು ಗೊತ್ತಾ, ಟ್ರಾಫಿಕ್ ಅಂದರೆ ಯಾವುದೇ ಥರ ಗಾಡಿಗಳು ಜಾಮ್ ಇರಲ್ಲ, ಲೈನು ಮೂಮೆಂಟ್ಸು. ಸೊ ಮನೆಗಳು ಸಿಗ್ತಾ ಇರ್ತದೆ, ಪ್ಲಸ್ಸು ವೆಹಿಕಲ್ ಸಿಂಗಲ್ ರೋಡು. ನೋಡಿದ್ರಲ್ಲ ಈ ಥರ ಸಿಂಗಲ್ ರೋಡು, ಹೈವೇ ಇದ್ರೇ ಇದೇ ಥರನೇ ಹೈವೇನೆ. ಸೊ ಏನು ಅಂದರೆ ಗಾಡಿಗಳು ಕಂಟಿನ್ಯೂಟಿ ಇರ್ತದೆ, ಕಟ್ಟಿಂಗ್ ಹೊಡೆಯೋಷ್ಟಿಗೆ ಆಪೋಸಿಟ್ ಗಾಡಿ ಬರುತ್ತೆ. ಸೊ ಸುಮ್ಮನೆ ಹೋಗಿ ಅವ್ರ ಹತ್ರ ಉಗಿಸ್ಕೊಳ್ಳೋದಕ್ಕಿಂತ ಹಿಂದೆ ಹೋಗೋದೇ ಬೆಸ್ಟು. ಬಟ್ ಸೆಕೆ ಲೈಟಾಗಿ ಗುಮ್ತಾ ಇದೆ ಅಲ್ವಾ ಬೈ? ಸಂಜೆ ಆಗಿರೋದಕ್ಕೆ ಓಕೆ, ಮಧ್ಯಾಹ್ನ ಬಂದ್ಬಿಟ್ಟಿದ್ರೆ ಫುಲ್ ಎಕ್ಸ್ಪ್ಲೋರ್ ಮಾಡೋಣಂತ. ಇನ್ನೂ ಇಬ್ರು ಬರ್ತೀನಿ ಅಂದ್ರೆ ಕೈ ಕೊಟ್ಬಿಟ್ಟಿದ್ದಾರೆ. ವಿಡಿಯೋ ನೋಡ್ತಿದ್ರೆ ಗೊತ್ತಾಗುತ್ತೆ. ಎಣ್ಣೆ ಏಟಲ್ಲಿ ಏನಿಲ್ರಿ, ನಾನು ಬರ್ತೀನಿ ನೋಡಿ ಅಂದ್ರು. ನೀವು ಬರೋಕ್ಕಿಂತ ಇವಾಗ ಕೇಳೋದಿಲ್ಲ ಅವ್ರೆ, ವಾಪಸ್ ಬೆಂಗಳೂರಿಗೆ ಹೋಯ್ತಾರೆ, ಮೈಸೂರಿಗೆ ಹೋಗ್ತಾರೆ. ನಮ್ಗೆ ಹೇಳಿದ್ದು ಎಲ್ಲಿ ಹೋಗ್ಬೇಕು ಹೇಳ್ರಿ, ಎಲ್ಲಿ ಹೋಗೋಣ ಬನ್ರಿ, 3 ದಿವಸ 4 ದಿವಸ ಹೋಗೋಣ ಅಂದ್ರು. ಇವಾಗ ಕೈ ಕೊಟ್ಬಿಟ್ಟಾರೆ. ನಾಳೆ ಹೇಳಿದ್ದಾರೆ ಬರ್ತೀನಿ, ನಾನು ಮಾತು ಕೊಟ್ಟಿದ್ಮೇಲೆ ಅದು ಕೊಟ್ಟಂಗೆ ಅಂತ ಹೇಳಿದ್ರೆ ಬಂದೇ ಬರ್ತಾರಂತೆ. ನೋಡೋಣ. ಫುಲ್ಲು ಇನ್ನೂ 3 ದಿವಸ ಇಲ್ಲೇ ಇರ್ತೀವಿ. ಒಳ್ಳೊಳ್ಳೆ ಜಾಗಗಳು, ತೆಯ್ಯಮ್ಮು ಮತ್ತು ಒಂದು ಒಳ್ಳೊಳ್ಳೆ ಕ್ಯಾಂಪಿಂಗ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀವಿ. ಸೊ ಜಸ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತಲೇ ಬಂದಿದ್ದೀನಿ. ತುಂಬ ದಿವಸದಿಂದ ಇತ್ತು. ನಮ್ಮ ಸಲಾಮು ಬಾರೋ ಅಂತ ಒಂದು 6-7 ವರ್ಷದಿಂದ ಕರಿತಾನೆ ಇದ್ದ. ಇವತ್ತು ಫೈನಲಿ ಬಂದಿದ್ದೀನಿ ಫ್ರೀ ಮಾಡ್ಕೊಂಡು. ಓಕೆ, ಏನೋ ಜಿಲೇಬಿ
ಯಾವಾಗ ನಮ್ಮೂರಿಗೆ ಬರ್ತಿದ್ದೆ ಕರ್ನಾಟಕಕ್ಕೆ ನೋಡಿ ಇವತ್ತು ನಾವು ಬಂದಿದ್ದೀವಿ. ಅಲ್ಲಿ ನೋಡಿ ಟಾರ್ಜನ್ನು, ತುಂಬ ಜನ ಟಾರ್ಜನ್ ಅಭಿಮಾನಿಗಳೆಲ್ಲ ವಿಡಿಯೋ ನೋಡ್ಬೋದು. ಏನೋ ಹೇಳಪ್ಪ, ನಿಮ್ಮೂರಿಗೆ ಬಂದಿದ್ದೀವಿ, ನಿಮ್ಮ ಅಭಿಮಾನಿಗಳಿಗೆ ಹೇಳು. ಏನು ಸಖತ್ತಾಗಿದೆ. ಬರೀ ಅಲ್ಲ 20 ಕಿಲೋಮೀಟ್ರ್ ಬರೋದಕ್ಕೆ 1 ಅವರ್ ಬೇಕು. ಲೋ ಏನು ಗೊತ್ತಾ, ಸಿಂಗಲ್ ರೋಡು. ಸರಿ ಬಿಡು, ಟೈಮ್ ಆಯಿತು. ಹೋಣ ಎಲ್ಲೋಗೋಣ ಈಗ ಒಂದು ಅಲ್ಲಿ ಹೋಗ್ಬಿಟ್ಟು ಒಂದು ದೊಡ್ಡ ಇದಿದೆ, ಕಲ್ಲಿದೆ, ಅಲ್ಲೊಂದು ಫಾಲ್ಸ್ ಥರ ಇದೆ. ಅದೇ ಅವತ್ತು ನೋಡಿದಲ್ಲ, ನಡಿ ನೋಡೋಣ. ಆಯ್ತು, ಹೋಗ್ಬಿಟ್ಟು ಟೀ ಕುಡಿದು ಅಲ್ಲಿ ತಂದಿದ್ಯಾ? ಏನು ಪಾತ್ರೆ ತಗೊಂಡು ಇಡು ಹಾಲು ಹಾಲೆಲ್ಲ ತಗೊಳ್ಳೋಣ, ಅಲ್ಲಿ ಅಂಗಡಿ ಇದೆ. ಸರಿ ಇಟ್ಬಿಡು ಹಂಗಾರೆ, ಗಾಡಿಲಿ ಬೇಕಾರೆ. ಈಗ ಕ್ರೇಜಿ ರೋಡು. ಓ ನೋಡಿ, ಕೇರಳ ರೋಡ್ಗಳು, ಇನ್ಸೈಡ್ ರೋಡ್ಸ್ಗಳು ಹೆಂಗಿರುತ್ತೆ ಅಂದರೆ, ಇದೆಲ್ಲ ವಿಲೇಜ್ ಲಿಮಿಟು, ಅಂದರೆ ಪಂಚಾಯತ್ ಗ್ರಾಮ್ಗೆ ಬರುತ್ತೆ. ಅದು ರೋಡು ಅಂದರೆ ಸೈನ್ ಬೋರ್ಡ್ಸು, ಆ ರಿಫ್ಲೆಕ್ಟ್ರು, ಆ ಲೈನ್ಸು, ಆ ರಬ್ಬರ್ ಹಂಪ್ಸು ನೋಡಿ, ಇದೆಲ್ಲ ಎಲ್ಲಿ ಹೈವೇಗಳಲ್ಲಿ ಹಾಕೋದು. ಆದರೆ ನೋಡಿ ಸೇಫ್ಟಿಗೆ ಅಲ್ಲ ಬೈ, ಇಷ್ಟು ಸೈನ್ ಬೋರ್ಡ್ ಹಾಕೋರು ನೋಡಿ ಬೈ. ನೀವೇನೆ ನಮ್ಮ ವಿಲೇಜ್ ಲಿಮಿಟಲ್ಲಿ ಹಾಕ್ತಾರೆ ಈ ಥರ. ಅಂದರೆ ಯಾವ್ದು ವಿಲೇಜ್ ಲಿಮಿಟ್ ಅಂದರೆ ಇದು ಬೇಡ, ಯಾವುದು ಇದರ ಚಿಕ್ಕ ಚಿಕ್ಕ ಗ್ರಾಮ ಪಂಚಾಯತಿ ಇಲ್ಲ ಊರು ಇರ್ತದೆ, ಹಿಂಗೆ ಹಾಕ್ತಾರ. ಹಂಸ ಬರುತ್ತೆ ಅಷ್ಟೇ. ನಮ್ಮೂರು ಯಾವ್ದಾದ್ರು ಹಳ್ಳಿಗೆ ಬಂದಿದ್ದೀವಿ ಅಂದರೆ ಹಂಸು. ಬಟ್ ಇಲ್ಲಿ ಯಾವುದು ಹಂಸ ಇಲ್ಲ ನೋಡಿ, ರಬ್ಬರ್ ಹಂಸ ಹಾಕ್ಬಿಡ್ತಾರೆ. ಮತ್ತು ನ್ಯಾರೋ ರೋಡ್ ಇಲ್ಲ, ಸ್ಟ್ರೈಟ್ ರೋಡ್ಸ್ ಇಲ್ಲ ಇಲ್ಲಿ. ಆದರೂ ಕರ್ವಿಂಗ್ಸು, ಇನ್ನೂ ಆಕ್ಸಿಡೆಂಟ್ ಹಾಕೋದು ಜಾಸ್ತಿ. ಆದರೆ ಆಕ್ಸಿಡೆಂಟ್ ಕಡಿಮೆನೇ ಆಗೋದು. ಏನಕ್ಕೆ ಅಂದರೆ ರೋಡ್ ಚೆನ್ನಾಗಿದೆ, ಎಲ್ಲರಿಗೂ ಗೊತ್ತಾಗುತ್ತೆ. ಮತ್ತು ಸೈನ್ ಬೋರ್ಡ್ಸ್ ಇದೆ, ಕರ್ವಿಂಗ್ ಎಲ್ಲಿದೆ ಅಂತ ನುಗ್ಬಿಡೋದು ಆ ಥರ ಎಲ್ಲ ಇಲ್ಲ ನೋಡಿ. ವಿಲೇಜ್ ಲಿಮಿಟ್ ಆದರೆ ಹೆಂಗಿದೆ, ಸೂಪರ್ ಗುರು. ಅದಕ್ಕೆ ನಾವು ಕೇರಳಕ್ಕೆ ಬರೋದು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಹಂಗನ್ಬಿಟ್ಟು ನಾವು ಕರ್ನಾಟಕ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಕರ್ನಾಟಕ ಸೂಪರ್ ನೆಕ್ಸ್ಟ್ ಲೆವೆಲು. ಆದರೆ ಅಲ್ಲಿನ ರೋಡ್ ಸೇಫ್ಟಿ ಆಗಲಿ, ರೋಡ್ಸು ಮತ್ತು ಈ ಥರ ಅವೇರ್ನೆಸ್ಗೆ ಬೋರ್ಡ್ಗಳು, ಸೈನ್ ಬೋರ್ಡ್ಸ್ಗಳು, ಸೊ ಇವೆಲ್ಲ ಏನಿಲ್ಲ ಅಂದರೆ ಅದೇನೊಂದಿಲ್ಲ ಅಷ್ಟೇ ನೋಡಿ. ಇದು ಯಾವುದೇ ಥರ ಹೈವೇ ಎಲ್ಲ ಏನೂ ಇಲ್ಲ, ಇದೆಲ್ಲ ವಿಲೇಜ್ ಲಿಮಿಟ್ಸು, ಇನ್ಸೈಡ್ದ ವಿಲೇಜ್ ಲಿಮಿಟ್. ಓ ಆಯಿತು, ಬರ್ತೀನಿ ಬರ. ನೋಡಿ ಸಲಾಮ್ ಹಿಂದೆ ಬಂದು ಕೂತವನೆ ನನ್ನ ಮಗ. ನಮ್ದು ಟೂ ವೀಲರ್ ಹೋಗ್ಬಿಟ್ಟವನೆ. ನೋಡಲ್ಲಿ ಇನ್ನೂ ಜಾಗ ಎಲ್ಲ ಹೋಗುತ್ತಾ ನೋಡು. ಹೋಗುತ್ತೆ ಅಲ್ಲ ಮೊಬೈಲ್ ತೋರಿಸ್ಬೇಡ, ಕ್ಯಾಮ್ರಾ ಇಲ್ಲ ಹೋಗಲ್ಲ. ಹೋಗುತ್ತೆ. ಸ್ವಲ್ಪ ಬ್ಯಾಕಿಗೆ ಬಾ, ಟಚ್ ಆಗ್ಬಿಡ್ತಾವ. ಬ್ಯಾಕ್ ಬಾ. ಹೆಂಗೈತೆ ರೋಡು? ನೋಡಲ್ಲ, ನೋಡಿಲಿ ಅಲ್ಲಿ ಮುಂದೆ ತೋರಿಸು, ನಂಗೆ ತೋರಿಸ್ಬೇಡ. ಬಾರೋ, ಈ ಕಡೆ ಜಾಗ ಐತೆ, ನಿನ್ ಕಡೆ ನೋಡೋದು ಹೆಂಗಿದ್ ರೋಡು. ಎಲ್ಲೋ ಕರ್ಕೊಂಡು ಹೋಗ್ತಾನೆ ಒಂದು ಸುಮ್ಮನೆ ಒಂದು ಸ್ವಲ್ಪ ನೇಚರ್ ಜಾಗ ಕರ್ಕೊಂಡು ಹೋಗೋ ಅಂದೆ. ನೀನು ಇದೇ ರೋಡ್ಗೆ ಬಂದಿದ್ದು ನೀನು? ಅದೇ ಮಣ್ಣೆಲ್ಲ ಹೊಳೆ ಲೆಫ್ಟಾ? ಲೆಫ್ಟ್. ಈ ಲೆಫ್ಟಾ? ಆ ಮುಂದೆ ಕಣ ಅದಾ. ಇಲ್ಲೆಲ್ಲೋ ಗಾಡಿ ಪಾರ್ಕ್ ಮಾಡ್ಬಿಟ್ಟು ನಮ್ಮದು ಸೂಟ್ ಕೇಸ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ಇದು ಸುಮ್ಮನೆ ಒಂದು ಒಳ್ಳೆ ರಿವರ್ ಕಡೆ ಒಂದು ಕಾಫಿ ಮಾಡ್ಕೊಳ್ಳೋಣ ಅಂತ. ಸೊ ಇನ್ನೇನು ಸಂಜೆ ಆಯಿತು. ಸೊ ನಮ್ದು ಈ ಥರ ಒಂದು ಚಟಗಳು ನಮ್ಮದು. ಎಲ್ಲರೂ ಸಂಜೆ ಆದರೆ ಅಲ್ಲಿ ಇಲ್ಲಿ ಬಾರ್ಗೆ ಹೋಗ್ತಾರೆ. ನೀವು ಕ್ಯಾಂಪಿಂಗಾ? ನಾನು ಜನ ಇರೋ ಕಡೆ ಎಲ್ಲ ನಾವು ಕ್ಯಾಂಪಿಂಗೇ ಮಾಡಲ್ಲ ನಾವು. ನೋಡಿ ನಮ್ಮ ಸಲಾಮ್ ಎಲ್ಲ ತೊಗೊಂಬಂದವನೆ. ಏನಂತೀವ, ನಿಮ್ಮ ಊರಿಗೆ ಬಂದಿದ್ದೀವಿ, ಏನಾದ್ರು ಹೇಳೋ. ಬಿಡು ಅದನ್ನೇ. ಕೇರಳ ಅಂದರೆ ನೇಚರ್ಗೆ ಒಂದು ಎರಡು ಮಾತಿಲ್ಲ. ತಾಳಪ್ಪ ಬಂದೆ. ಯಾವುದೋ ರಿವರ್ ಸೈಡ್ ಕರ್ಕೊಂಬಂಡು ಹೋಗ್ತಾವನೆ. ನೆನ್ನೆಲ್ಲ ಮಳೆ ಬಂತವನೆ ಇಲ್ಲಿ, ಫುಲ್ ಮಳೆ ಅಂತೆ. ಏನೋ ಇದು ಬಂಡೆ ಹಿಂಗೆ ಬಿದ್ದೋಗ್ಬಿಟ್ಟೈತೆ ಒಂದೇ ಒಂದು. ನಿನ್ಸತ್ತಾನೆ ನೀನು. ಏನ್ ಬೈದು ಜರುಗಿಸಿದ್ದ? ಯಾವಾಗ? ಅದು ಕಳೆದ ವಾರ ಬಂದ್ಬಿಟ್ಟು ನೆಟ್ಟು ಮೆದ್ದಿದ್ದ, ಬಂದ್ಬಿಟ್ಟು ಸ್ವಲ್ಪ ಜರುಗಿಸಿಟ್ಟಿದ್ದೀನಿ ನೋಡಿ. ನಾವು ಬರ್ತಾ ಇದೀವಿ ಅಂತ ಜರುಗಿಸಿದ್ವಿ. ಏನ್ ಬೈ, ಏನ್ ಎಷ್ಟು ಚೆನ್ನಾಗಿದೆ ನೋಡಿ ಬೈ. ಒಳ್ಳೆ ಇದ್ರ ಮೇಲೆ ಹತ್ಬಿಟ್ಟು ಕ್ಲಿಫ್ ತರ ಐತೆ. ಡೈ ಹೊಡಿತಾರ? ಹಾಳ ಇದೆಯಾ? ನಾಳೆ ಸ್ನಾನ ಮಾಡಕ್ಕಿಲ್ಲ. ಹಾ, ಮೊಸಳೆ ಗಿಸ್ಲೆ ಇರ್ತಾನೆ. ನೋಡಿ ಬೈ, ಏನಿದೆ ಅದು ಬ್ಯಾಕ್ ಡ್ರಾಪು ಅಲ್ಲಿ ನೋಡಿ. ಸೂಪರ್ ಬೈ, ಸೂಪರ್ ಬಿಡಮ್ಮಗ. ಮಾಡೋಣ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ. ಓ ಏನು ಪೀಸ್ ಆಗಿದೆ ಗೊತ್ತಾ. ನಿಮ್ಮ ಮನೆ ಇಲ್ಲೇನಾ ಪಕ್ಕದಲ್ಲಿ? ಈ ಕಡೆಗ ನಿಮ್ಮ ಮನೆ ಎಂಥ ಜಾಗದಲ್ಲಿದೆಯಾ? ಅಲ್ಲಿ ನೀನು ಸ್ವರ್ಗದಲ್ಲಿದೆಯಲ್ಲೋ. ಹಾಂ ನೋಡಿ ಬೈ ಹೆಂಗಿದೆ ಇಲ್ಲಿ ಒಳ್ಳೆ ರಿವರು ಪಾತು.
ಹೆಂಗಿದೆ ಬೈ ಸೋಮೇಶ್? ಸೂಪರ್ ಆಗಿದೆ. ಏನು ಅನಿಸ್ತಿದೆ ಈ ಜಾಗ? ಇಲ್ಲ ಇನ್ನೂ ಸ್ಟಾರ್ಟ್. ನೀವು ಎಂಟ್ರಿ ಕೊಡ್ತಿದ್ದಂಗೆ ವೈಬ್ ಹೆಂಗಿದೆ ಎಂಟ್ರಿ ವೈಬೆ? ಸೂಪರ್ ಆಗಿದೆ. ಸ್ವಲ್ಪ ಸೆಕೆ ಇದೆ. ಅದು ಗೊತ್ತಲ್ಲ ಬೈ, ನೀವು ಕೇರಳಲ್ಲಿ ಎಲ್ಲೋದ್ರೂ ಇದೆ ಹಿಲ್ ಸ್ಟೇಷನ್ ಅಂದರೆ ಕೇರಳಲ್ಲಿ ನಿಮ್ಗೆ ಶೆಕೆ ಇಲ್ದಿರೋ ಜಾಗ ಅದು ಗೊತ್ತಾ? ಮುನ್ನಾರು ಹಿಲ್ ಸ್ಟೇಷನ್ಸ್ಗಳು ಅಷ್ಟೇ, ಇನ್ನೆಲ್ಲ ಶೆಕೆನೇ. ನೀವು ಶಬರಿಮಲೆಗೆ ಹೋದ್ರೂ ಶೆಕೆನೇ, ನೀವು ಕೊಚ್ಚಿಗೆ ಹೋದ್ರೆ ಇನ್ನೂ ಶೆಕೆ, ತ್ರಿಶೂರು ಇದ್ದಿದ್ದು ಶೆಕೆ. ಯಾಕಂದರೆ ಇದೆಲ್ಲ ಒಂದು ಕಡೆ ಕೋಸ್ಟಲ್ ಬೆಲ್ಟ್, ಇನ್ನೊಂದು ಕಡೆ ಗುಡ್ಡ, ಅಷ್ಟು ಚಳಿನ ವಾತಾವರಣ ಯಾವುದೂ ಇಲ್ಲ. ಮುನ್ನಾರಲ್ಲಿ ಸ್ವಲ್ಪ ಕೂಲಾಗಿರುತ್ತೆ. ಕುಂಬಳಿ ಮುನ್ನಾರು ಆಳ ಇದೆಯೋ ಇದು? ಡಾರ್ಕ್ ಇದೆ ಕಾಣ್ತಿಲ್ಲ ನಿಮಗೆ? ಡಾರ್ಕ್ ಇದೆ ಅಂತ ಅಂದರೆ ಡಾರ್ಕಾ? ಡಾರ್ಕ್ ಇದೆಯಲ್ಲ ಇಷ್ಟು ಹಾಂ ಗುಂಡಿ ಇದೆ, ಅದಕ್ಕೆ ಇಷ್ಟು ಡಾರ್ಕ್ ಕಾಣ್ತಿರೋದು. ಓಕೆ ಓಕೆ, ಸೂಪರ್ ಆಗಿದೆ. ಅಲ್ಲಿ ಮೇಲೆ ಕೂತ್ಕೊಂಡು ಕಾಫಿ ಮಾಡ್ಬೋದಾಯ್ತಲ್ಲ? ಅಲ್ಲಿ ಹೋಗೋದಂಗೆ ಏನು ನಿನ್ನ ಟಾರ್ಚ್ ಅಂತಾನೆ ಹೆಂಗೆ ಆರ್ಬೇಕು? ನಿನ್ನ ಹೆಸ್ರೇನು ಹೇಳು ಮತ್ತೆ? ಅದು ಆರ್ಬಿಟ್ಟು ಕಾಫಿ ಮಾಡ್ಕೊಂಡು ಪುನಃ ಆರ್ಕೊಂಡು ಇಲ್ಲಿ ತಂದ್ಕೊಡ್ಲಾ? ನೀನು ತಂದ್ಕೊಳ್ಬೇಡ, ನೀನು ಬರ್ತೀಯ ಅಲ್ಲಿಗೆ? ನಾನು ಬರ್ತೀನಿ. ಸೊ ಕಾಫಿ ಮಾಡೋಕ್ಕೆ ಅಂತ ಇಟ್ಟಿದ್ದೀವಿ. ಇಲ್ಲೇ ತರಿಸಿದ್ವಲ್ಲ, ನಮ್ದು ಯಾವಾಗಲೂ ಇರ್ತದಲ್ಲ ಸೂಟ್ ಕೇಸ್ ಕಿಟ್ಟು, ಫುಲ್ ಇನ್ಮೇಲೆ ಎಲ್ಲ ಪೇಪರ್ ಗ್ಲಾಸ್ ಇದಾಗುತ್ತೆ ಅಂದ್ಬಿಟ್ಟು ಫುಲ್ಲು ಕಟ್ಟನ್ ಚಾಯ್. ಅಯ್ ಹೆಂಗಿದೆ ಕಟ್ಟನ್ ಚಾಯ್? ಕಟ್ಟನ್ ಚಾಯ್ ಅಲ್ಲ, ಬ್ಲ್ಯಾಕ್ ಟೀ. ಅದನ್ನೇ ಕಟ್ಟನ್ ಚಾಯ್ ಅಂತ ತಾನೇ ಹೇಳೋದು ನನ್ನ ಮಗನೇ. ನೋಡಿ ಕಾಫಿ ಮಾಡ್ಕೊಳ್ತಾ ಇದ್ವಿ. ಒಳ್ಳೆ ಬ್ಯಾಕ್ಗ್ರೌಂಡು ಸೌಂಡು, ಬರೀ ಏನೂ ಇಲ್ಲ. ಚಿಲಿಪಿಲಿ ಇವ್ ನನ್ನ ಮಗ ಏನೋ ಮೆಕ್ಯಾನಿಕ್ ಅಂತ ಅಷ್ಟೇ, ಬರೀ ಬರ್ಡ್ ಸೌಂಡೆ. ಫೈನಲಿ ಕಾಫಿ ಮಾಡಿಕೊಂಡು ಒಂದು ಒಳ್ಳೆ ಕಾಫಿ ಮಾಡ್ಕೊಂಡು ಒಂದು ಒಳ್ಳೆ ವ್ಯೂವಲ್ಲಿ ಕಾಫಿ ಕುಡಿಯೋಣ. ಇನ್ನೇನಪ್ಪ ಸಲಾಮ್, ಏನು ಸಮಾಚಾರ? ನಮಗೆ ಬೇಜಾರಾಗ್ತಾಯಿದೆ ಕಾಫಿ ಕೊಟ್ಟಿರೋದು. ಇಷ್ಟೊಂದು ಕಾಲಿದೆ ಇಲ್ಲಿ ನೋಡಿ. ನಾವು ಇಲ್ಲಿ ಕರ್ಕೊಂಬಂದ್ಬಿಟ್ಟು ಇವನು ಏನೋ ಅನ್ಕೊಂಡಿದ್ದ ಅನ್ಸುತ್ತೆ. ಕರ್ನಾಟಕಕ್ಕೆ ಬಂದರೆ ಫುಲ್ ಎಣ್ಣೆ ಅವ್ನಿಗೆ, ಇವನ್ ಊರಿಗೆ ಬಂದರೆ ಅವ್ರಿಗೆ ಫುಲ್ ಕಾಫಿ ಮಾಡಿಸ್ತಾ ಇದ್ದೀವಿ. ಫುಲ್ ಒಳ್ಳೆ ಕಾಫಿ, ಫುಲ್ ಪೀಸ್ ಆಗಿದೆ. ಒಂದು ಒಳ್ಳೆ ರಿಲ್ಯಾಕ್ಸ್ ಮಾಡೋಕ್ಕೆ ಸಾಕಾಗಿದೆ ಕಣ. ಬಟ್ ಏನೋ ಅಂದರೆ ಸ್ವಲ್ಪ ಹ್ಯೂಮಿಡ್ ಅಷ್ಟೇ. ಬಟ್ ಅದು ಇವ್ನು ಕೇಳಿದ್ರೆ ಏನಂತವನೇ ಅಂದರೆ ನಂಗೆ ಏನಿಲ್ಲ, ಏನೋ ಅನಿಸ್ತಾ ಇಲ್ಲ ಕಣ, ನಾರ್ಮಲ್. ನನಗೆ ಒಂದು ಥರ ಚಿಲ್ಲ ಅನಿಸ್ತಾನೆ. ಹಾಂ ಈಗ ಸೋಮೇಶ್ ನೋಡಿ ವ್ಯೂ ಆಗಲಿ ತೆಗಿತವ್ರೆ ಬೆಟ್ಟು. ಸೊ ಅದೇ ಏನು ಮಾಡೋಕ್ಕಲ್ಲ, ಅದು ಈಗ ಹೆಂಗೆ ನಾವು ಏನೂ ಮಾಡೋಕ್ಕಲ್ಲ. ಅದು ಹೆಂಗೆ ನಾವು ಕೋಸ್ಟಲ್ ಕಡೆ ಎಲ್ಲ, ಈಗ ನಮ್ಮ ಮಂಗಳೂರು ಉಡುಪಿ ಕಡೆ ಅವರೆಲ್ಲ ಹೆಂಗಿರ್ತಾರೋ ಅವ್ರಿಗೆ ಹೆಂಗೆ ಅದು ಸೆಟ್ ಆಗಿರುತ್ತೋ ಹಂಗೆ ನಾವು ಯಾವಾಗಲೂ ಸ್ವಲ್ಪ ಚಿಲ್ಲಾಗಿರೋ ಜಾಗದಲ್ಲಿ ಇರ್ತೀವಿ. ಏಕ್ದಮ್ಮು ಕೋಸ್ಟಲ್ ರೀಜನ್ಗೆ ಬಂದರೆ ಹೆಂಗೇನೆ. ಒಟ್ಟಲ್ಲಿ ಡೇ 1 ಸಖತ್ತಾಗಿದೆ. ಲೊಕೇಶನ್ ಬಂದಿದ್ದೀವಿ. ಬಟ್ ಇದು ಎಂಟ್ರಿ ಅಷ್ಟೇ. ಇದು ಇವತ್ತು ಏನು ಕ್ಯಾಂಪ್ ಮಾಡೋಣ? ಕ್ಯಾಂಪು. ಹಾಂ ಕ್ಯಾಂಪ್ ಮಾಡುವ. ನಾಳೆ ಅಡುಗೆ ಏನು ಮಾಡೋಣ? ನಾಳೆ ಹಗಲು ನಾಳೆ ಅಲ್ಲೋ, ಇವತ್ತು ಅಡುಗೆ ಏನು ಮಾಡೋಣ? ಅಡುಗೆ ಪ್ಲಾನ್ ಚಿಕನ್ ದಮ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಮಾಡೋಣ. ಇಲ್ಲ ಸೋಮೇಶ್ ವೆಜ್ಜಪ್ಪ, ಮೊಸರನ್ನ. ಯಾರಿಗೂ ಮೊಸರು, ಗೀ ರೈಸ್ ಮೊಸರು, ಗೀ ರೈಸ್ ಮಾಡ್ಬಿಡೋಣ ಕಣ. ಗೀ ರೈಸ್ಗೆ ಅಲ್ಫ್ಮಾ ಚಿಕನ್ ಮಾಡೋಣ ಆಯಿತಾ? ಸೋಮೇಶ್ ಗೀ ರೈಸ್ ತಿಂತಾನೆ, ನಾವು ನಮ್ಗೆ 2 ಆಗುತ್ತೆ. ಏನು ಮಾಡೋದು, ನಮ್ಮ ಬಂದಾಗೆಲ್ಲ ಯಾರಾದರೂ ವೆಜ್ಜವ್ರು ಇರ್ತಾರೆ. ಸೊ ಆಲ್ಮೋಸ್ಟು ಸಂಜೆ 6 ಆಯಿತು. ಇಲ್ಲಿ ಏನು ತಂದಿದ್ದೋ ಇದನ್ನೆಲ್ಲ ಕವರಲ್ಲಿ ಹಾಕ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಸೊ ಎಲ್ಲೇ ಏನೇ ಬಂದರೂ ನಾವು ಅದು ಟ್ರಾಶ್ ಮಾಡಲ್ಲ, ಅಂದರೆ ಗಿಟರ್ ಏನೂ ಮಾಡಲ್ಲ. ಬಂದಿದ್ದ ಜಾಗನ ಹೋಗ್ತಾ ಇರ್ತೀವಿ. ಸೂಪರ್ ಜಾಗ. ಬಟ್ ಇವತ್ತು ಸನ್ಸೆಟ್ ಏನಾಯಿತು, ಲೈಟಿಂಗ್ಸ್ ಕರೆಕ್ಟಾಗಿ ಬಂದಿಲ್ಲ. ಅಂದರೆ ಏನು ಶೇಡ್ಸು ಈ ಥರ ಬೇಗ ಮುಳುಗೋಗಿದೆ. ಬಟ್ ಯಾವುದೇ ಥರ ಕಲರ್ ರಿಫ್ಲೆಕ್ಷನ್ ಏನೂ ಇಲ್ಲ. ಸೊ ಈಗ ಅಲ್ಲಿ ನಮ್ಮ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿ ಕ್ಯಾಂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಳ್ಳೆ ಚೆನ್ನಾಗಿದೆ ಜಾಗ. ಈ ಕಡೆ ಬಂದು ಒಂಥರ ರಿವರ್ ಸ್ಟ್ರೀಮು ಚಾನಲ್ ಇರೋ ಇದು ಗದ್ದೆ, ಪ್ಯಾಡಿ ಫೀಲ್ಡು. ಬೆಳಗ್ಗೆ ಗೊತ್ತಾಗುತ್ತೆ. ನೋಡೋಣ ಜಾಗ, ಲೊಕೇಶನ್ ಫೈನಲ್ ಆಗಿದೆ. ಒಂದ್ಸಲಿ ಇಲ್ಲೇ ಕ್ಯಾಂಪ್ ಮಾಡೋಣ ಅಂತ ಫೈನಲ್ ಮಾಡಿದ್ದೀವಿ. ಏನಿದೆ ಗೊತ್ತಿಲ್ಲ ಸದ್ಯಕ್ಕೆ. ಒಟ್ಟಲ್ಲಿ ಸದ್ಯಕ್ಕೆ ಸಣ್ಣ ಲೈಟಾಗಿ ಚಿಲ್ ಆಗ್ತಾಯಿದೆ ತಣ್ಣಗೆ. ಮುಂದೆ ಹೆಂಗಿದೆ ಅಂತ ನೋಡೋಣ. ನೋಡಿ ಬ್ಯಾಕ್ ವಾಟ್ರಲ್ಲ, ಚಾನಲ್ ಇರ್ತಾರ. ಮಳೆ ಬಂದು ಸ್ವಲ್ಪ ಕಲರ್ ಚೇಂಜ್ ಆಗಿದಿಲ್ಲ ಅಂದರೆ ಒಳ್ಳೆ ಫ್ಲೋಟಿಂಗ್ ಇರುತ್ತಂತೆ. ನಿಮ್ಗೆ ಇದು ಓಕೆ ತೋರಿಸ್ಬೋದಾ ಬೈ? ಏನು ಎಣ್ಣೆ ಕರೆಕ್ಟಾಗಿ ಹೇಳಿ. ಏನೋ 3 ಗ್ಲಾಸ್ ಆಗಲೇ ತೋರಿಸಿದ್ರು.